ವಿರುದ್ಧದ ಬಿಜೆಪಿಯ ಜನಾಕ್ರೋಶ ಯುದ್ಧ 3ನೇ ದಿನಕ್ಕೆ ಕಾಲಿಟ್ಟಿದೆ. ಮೊನ್ನೆ ಮೈಸೂರು, ನಿನ್ನೆ ಮಂಡ್ಯ, ಬಳಿಕ ಇವತ್ತು ಮಡಿಕೇರಿ, ಮಂಗಳೂರಲ್ಲಿ ಅಬ್ಬರಿಸಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಮುಸಲ್ಮಾನರ ಓಲೈಕೆ, ಪರಿಶಿಷ್ಟ ಸಮುದಾಯದ ಹಣ ದುರ್ಬಳಕೆ ಸೇರಿ ಹಲವು ವೈಫಲ್ಯಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಯಥಾ ಪ್ರಕಾರ ಬಿಜೆಪಿಯ ಜನಾಕ್ರೋಶವನ್ನ ಕಾಂಗ್ರೆಸ್ ಹೀಗೆಳೆದಿದೆ. ಬಿಜೆಪಿ ಅಮಾಯಕ ಕಾರ್ಯಕರ್ತರನ್ನು ಕೊಲ್ಲುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರಿಂದ ಹೋರಾಟ? ಮಂಜಿನ ನಗರಿ ಇವತ್ತು ಕೂಲಾಗಿರ್ಲಿಲ್ಲ. ಒಂದ್ ಕಡೆ ಬಿರು ಬೇಸಿಗೆಯ ಬಿಸಿಲು, ಮತ್ತೊಂದು ಕಡೆ ಬಿಜೆಪಿ ನಾಯಕರ ಪ್ರತಿಭಟನೆಯ ಕಾವು ಬಿಸಿ ಏರಿಸಿತ್ತು. 2 ವರ್ಷಗಳು ಕಳೆದ್ರೂ ರಾಜ್ಯ ಸರ್ಕಾರ ಟೇಕ್ ಆಫ್ ಆಗೋದ್ರಲ್ಲೇ ಇದೆ. ಈ ಮಧ್ಯೆ ಹಲವು ಪದಾರ್ಥಗಳ ದರ ಭಾರ ಜನಸಾಮಾನ್ಯರನ್ನ ಕುಗ್ಗಿಸಿದೆ. ಇದೇ ಹೊತ್ತಲ್ಲೇ ಬಿಜೆಪಿ ಕಾರ್ಯಕರ್ತ ವಿನಯ್ ಸೂಸೈಡ್. ಇಷ್ಟು ಸಾಕಲ್ಲ ಹೋರಾಟಕ್ಕೆ, ಸಿಕ್ಕಿದ್ದೆ ಚಾನ್ಸ್ ಅಂತ ಬೀದಿಗಿಳಿದ ಬಿಜೆಪಿ ನಾಯಕರು ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಮಡಿಕೇರಿಯಲ್ಲಿ ಬಿಜೆಪಿ ನಾಯಕರ ಜನಾಕ್ರೋಶ ಯಾತ್ರೆ, ದರ ಏರಿಕೆ, ವಿನಯ್ ಆತ್ಮಹತ್ಯೆ ಖಂಡಿಸಿ ಕಮಲ ಕಹಳೆ. ಮಡಿಕೇರಿಯಲ್ಲಿಂದು ಬಿಜೆಪಿಯ ಜನಾಕ್ರೋಶ ಯಾತ್ರೆ ಅಬ್ಬರಿಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ನಳಿನ್ ಕುಮಾರ್ ಕಟೀಲ್, ಕೆಜಿ ಬೋಪಯ್ಯ ಸೇರಿ ಸ್ಥಳೀಯ ಬಿಜೆಪಿ ನಾಯಕರು, ಮುಖಂಡರು, 100 ಕಾರ್ಯಕರ್ತರ ದಂಡೆ ಯಾತ್ರೆಗೆ ಆಗಮಿಸಿತು. ಮಡಿಕೇರಿಯ ಚೌಡೇಶ್ವರಿ ದೇವಾಲಯದಿಂದ ಪ್ರತಿಭಟನಾ ಮೆರವಣಿಗೆ ಸಾಗರೋಪಾದಿಯಲ್ಲಿ ಹರಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಮೊಳಗಿಸಿತು. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾತ್ರೆ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ವಿನಯ್ ಆತ್ಮಹತ್ಯೆ ಪ್ರಸ್ತಾಪಿಸಿ ಸ್ಥಳೀಯ ಶಾಸಕರ ವಿರುದ್ಧ ಕೆಂಡ ಕಾರಿದ್ರು. ಕಾರ್ಯಕರ್ತರ ಜೊತೆ ನಾವಿದ್ದೀವಿ ಅಂತ ಸಂದೇಶ ರವಾನಿಸಿದ್ರು. ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರಿಣಾಮವಾಗಿ, ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯ ಪರಿಣಾಮವಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ವರೆಗೂ ಕೂಡ ಬೆಲೆನ ಜಾಸ್ತಿ ಮಾಡಿ ಇವತ್ತು ಜನ ಪರದಾಡ್ತಕ್ಕಂಥ ಪರಿಸ್ಥಿತಿಗೆ ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ತಂದಿಟ್ಟಿದ್ದಾರೆ. ಯಾವುದೋ ಭ್ರಮೆನಲ್ಲಿ ನೀವು ಇದ್ದೀರಿ, ನಾಡಿನ ಜನರು ಭಾಳ ಸಂತೋಷವಾಗಿದ್ದಾರೆ ನಿಮ್ಮ ಆಡಳಿತದಿಂದ ಅಂತೇಳಿ ಯಾವುದೋ ಭ್ರಮೆನಲ್ಲಿದ್ದೀರಿ. ಆ ಭ್ರಮೆಯಿಂದ ಹೊರಗೆ ಬಂದು ರಾಜ್ಯ ಪ್ರವಾಸ ಮಾಡಿ ಹಳ್ಳಿಗಳಿಗೆ ಹೋಗಿ ಹಳ್ಳಿಲಿರ್ತಕ್ಕಂಥ ರೈತರು, ಬಡವರು, ಕೂಲಿ ಕಾರ್ಮಿಕರು, ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಜನ ಇವತ್ತು ಏನು ಮಾತನಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಬಗ್ಗೆ, ಯಾವ ರೀತಿ ಪರದಾಡ್ತಾ ಇದ್ದಾರೆ, ಯಾವ ರೀತಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ಈ ನಾಡಿನ ದೊರೆ ಮಾಡಬೇಕು. ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಕಾಂಗ್ರೆಸ್ ಸರ್ಕಾರ ನರಹಂತಕ ಅಂತ ವಾಗ್ದಾಳಿ ನಡೆಸಿದ್ರು. ಕರ್ನಾಟಕದಲ್ಲಿ ಜಿಹಾದಿ ನಡೀತಾ ಇದೆ, ಗಾಳಿಗೂ ಟ್ಯಾಕ್ಸ್ ಹಾಕಿದ್ರೆ ಅಚ್ಚರಿ ಇಲ್ಲ ಅಂತ ಕುಟುಕಿದ್ರು. ಇದು ಬಿಜೆಪಿ ಹೋರಾಟ ಅಲ್ಲ, ಇದು ರಾಜ್ಯದ ಜನತೆಯ ಹೋರಾಟ. ಇದು ಪಬ್ಲಿಕ್ ಇಶ್ಯೂ ಮೇಲೆ ಹೋರಾಟ ಮಾಡ್ತಾ ಇದ್ದೀವಿ. ಅದರಿಂದ ಏನೋ ಸಾಂಕೇತಿಕವಾಗಿ ಧಿಕ್ಕಾರ 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 ಅಂತ ಕೂಗ್ಬಿಟ್ಟು ಹೋಗೋದಲ್ಲ. ಕಾಂಗ್ರೆಸ್ ಅವ್ರು ಹಂಗೆ ತಿಳ್ಕೊಂಡಿದ್ರು, ಇವ್ರು ಧಿಕ್ಕಾರ ಧಿಕ್ಕಾರ ಅಂತ 4 ಸರಿ ಕೂಗಿ ಹೋಗ್ತಾರೆ ಅಂತ. ಈಗ ಧಿಕ್ಕಾರ ಧಿಕ್ಕಾರ ಅಲ್ಲ, ಇಡೀ ರಾಜ್ಯಾದ್ಯಂತ ಧಿಕ್ಕಾರಗಳನ್ನು ಕೂಗ್ತೀರಿ. ಇವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇಲ್ಲ, ಈ ರಾಜ್ಯದಲ್ಲಿ ಜಿಹಾದಿ ಸರ್ಕಾರ ಇದೆ, ತುಘಲಕ್ ಸರ್ಕಾರ ಇದೆ. ಅಂತಹ ಸಿದ್ದರಾಮಯ್ಯ ತೊಲಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಆಕ್ರೋಶದ ಯಾತ್ರೆ ಪ್ರಾರಂಭ ಆಗಿದೆ. ಬಂದಿರುವ ಕಳೆದ 2 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಉಚಿತದ ಹೆಸರಿನಲ್ಲಿ ನಿರಂತರವಾಗಿರ್ತಕ್ಕಂಥ ಬೆಲೆ ಏರಿಕೆಗಳು ನಡೀತಾ ಇದ್ದಾವೆ. ಬೆಸ್ಟ್ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ಮಡಿಕೇರಿಯಲ್ಲದೆ ಮಂಗಳೂರಲ್ಲೂ ಇವತ್ತು ಜನಾಕ್ರೋಶ ರ್ಯಾಲಿ ನಡೆದಿದೆ. ಮಂಗಳೂರಿನ ಜ್ಯೋತಿ ವೃತ್ತದಿಂದ ಹಂಪನಕಟ್ಟೆ ಕ್ಲಾಕ್ ಟವರ್ ತನಕ ನಡೆದ ಮೆರವಣಿಗೆಯಲ್ಲಿ ಕರಾವಳಿಯ ಬಿಜೆಪಿ ಶಾಸಕರು, ನಾಯಕರು ಭಾಗಿಯಾಗಿದ್ರು. ಆದರೆ ಬಿಜೆಪಿ ಹೋರಾಟಕ್ಕೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ನೀಡಿದ್ದು, ಕೇಂದ್ರ ತೆರಿಗೆ ಹೆಚ್ಚಳ ಮಾಡಿದ್ದಕ್ಕೆ ಬೆಲೆ ಏರಿಕೆ ಆಗ್ತಿದೆ, ಆದ್ರೂ ಪ್ರತಿಭಟನೆ ಮಾಡ್ತಿರೋದು ವಿಪರ್ಯಾಸ ಅಂತ ಕುಟುಕಿದ್ದಾರೆ. ಇವರೇ ಆಕ್ರೋಶ ಮಾಡೋದು, ಇದು ಬಿಜೆಪಿ ಆಕ್ರೋಶ, ಜನಾಕ್ರೋಶ ಅಲ್ಲ ಇದು. ಆದ್ರಿಂದ ನಾವು ಕಾಂಗ್ರೆಸ್ ಪಕ್ಷ ರಾಜ್ಯದ ಜನತೆಗೆ ಏನು ಭರವಸೆ ಕೊಟ್ಟಿದ್ದೇವೆ ಅದನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅಭಿವೃದ್ಧಿಗೆ ದುಡ್ಡಿಲ್ಲ, ಯಾವ ಯೋಜನೆ ನಿಲ್ಲಿಸಿದ್ದೇವೆ ನಾವು? ಒಟ್ಟಲ್ಲಿ ಅವರ ಮೇಲೆ ಇವರು, ಇವರ ಮೇಲೆ ಅವರು ಆರೋಪ ಮಾಡಿದ್ದೇ ಆಯ್ತು. ಕೇಂದ್ರ ರಾಜ್ಯಗಳ ನಡುವಿನ ತಿಕ್ಕಾಟಕ್ಕೆ ಜನಸಾಮಾನ್ಯರು ಬೆಲೆ ಏರಿಕೆಯಿಂದ ಬಳಲುವಂತಾಗಿದ್ದು ಮಾತ್ರ ಸುಳ್ಳಲ್ಲ.
ಮಡಿಕೇರಿಯಿಂದ ಪ್ರಜ್ವಲ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.